ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ। ಇವತ್ತಿನ ಸ್ಪೆಷಲ್ ಏನಂದ್ರೆ ತುಂಬಾನೇ ಸಿಂಪಲ್ ಆಗಿ ಕೇವಲ 30 ನಿಮಿಷದ ಒಳಗಡೆನೆ ಕೇಕ್ ಅನ್ನು ಯಾವುದೇ ಓವನ್ ಇಲ್ಲದೆ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸದೆ ಕ್ವಿಕ್ ಆಗಿ ಮಾಡುವಂತ ರೆಸಿಪಿ। ಈ ಕ್ರಿಸ್ಮಸ್ ಕೇಕ್ ವಿಶೇಷತೆ ಏನಂದ್ರೆ ಮನೆಯಲ್ಲಿ ಉಳಿದಿರತಕ್ಕಂತಹ ಮಾರಿ ಬಿಸ್ಕೆಟ್ ಇರುತ್ತಲ್ಲ ಅದರಿಂದ ಈ ಒಂದು ಕೇಕ್ ಅನ್ನು ತಯಾರು ಮಾಡಬಹುದು। ತುಂಬಾ ಕ್ವಿಕ್ ಆಗಿ ಆಗುವಂತ ರೆಸಿಪಿ, ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ ಅಲ್ವಾ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ। ನೀವು ಕ್ವಿಕ್ ಆಗಿ ಇನ್ಸ್ಟಂಟ್ ಆಗಿ ಏನಾದರೂ ಕೇಕ್ ಮಾಡ್ಕೊಳ್ಬಹುದು ಅಂದ್ರೆ ಈ ರೀತಿ ಕೇಕ್ ಅನ್ನು ಟ್ರೈ ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ। ಇದನ್ನ ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಕೇಕ್ ಮೌಲ್ಡ್ಗೆ ಎಣ್ಣೆಯನ್ನು ಹಚ್ಚಿಟ್ಕೊಳ್ತಾ ಇದ್ದೀನಿ। ಈ ರೀತಿ ಎಣ್ಣೆ ಹಚ್ಚಿಟ್ಕೊಳ್ಳೋದ್ರಿಂದ ಕೇಕ್ ಚೆನ್ನಾಗಿ ಡಿಮೋಲ್ಡ್ ಆಗುತ್ತೆ, ಅಥವಾ ಬಟರ್ ಪೇಪರ್ ಕೂಡ ನೀವು ಬಳಸ್ಕೊಳ್ಬಹುದು। ನಂತರ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ। ಮುಖ್ಯವಾಗಿ ಈ ಒಂದು ಕೇಕ್ಗೆ ನಾವು ಬಳಸ್ತಾ ಇರ್ತಕ್ಕಂಥದ್ದು ಮಾರಿ ಬಿಸ್ಕೆಟ್। ಈ ಮಾರಿ ಬಿಸ್ಕೆಟ್ ಮೆತ್ತೆ ಆಗಿರುತ್ತೆ ನೋಡಿ, ಅದನ್ನ ನಾವು ತಿನ್ಲಿಕ್ಕಾಗಲ್ಲ, ಈ ರೀತಿ ಕೇಕ್ ಎಲ್ಲ ಮಾಡಿ ಖಾಲಿ ಮಾಡಬಹುದು। ಬಿಸ್ಕೆಟ್ನೆಲ್ಲ ಈ ರೀತಿ ಪೀಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ। ನಾನು ಇದಕ್ಕೆ ಅರ್ಧ ಕಪ್ ಸಕ್ಕರೆ, 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರು, 1/3 ಕಪ್ ಎಣ್ಣೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಳ್ಬೇಕು, ಜೊತೆಗೆ 1 ಕಪ್ನಷ್ಟು ಕಾಯಿಸಿರುವಂಥ ಹಾಲನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ। ಈಗ ನಾನು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರ್ನಲ್ಲೇ ನಾನು ಮಾಡ್ಕೊಳ್ತಿದ್ದೀನಿ। ಮಿಕ್ಸಿ ಜಾರ್ಗೆ ಫಸ್ಟ್ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಬೇಕು। ಬಿಸ್ಕೆಟ್ ಹಾಕೊಂಡಿದ್ದೀನಿ, ಸಕ್ಕರೆಯನ್ನ ಹಾಕೊಂಡಿದ್ದೀನಿ, ಹಾಗೆ ಕೋಕೋ ಪೌಡರ್ನ ಹಾಕೊಳ್ಬೇಕಾಗತ್ತೆ। ಸೋಡಾನ ಲಾಸ್ಟಲ್ಲಿ ಹಾಕೊಳ್ಳೋಣ। ಈಗ ಇದನ್ನ ಪೌಡ್ರ್ ಮಾಡ್ಕೊಂಡು ಬರೋಣ। ತುಂಬಾ ಕ್ವಿಕ್ ಆಗುತ್ತೆ ಅನ್ನಲ್ಲ, ನೋಡಿ ಎಷ್ಟು ಬೇಗ ಮಿಕ್ಸಿನಲ್ಲಿ ಪೌಡರ್ ಆಗಿದೆ। ಈಗ ಇದಕ್ಕೇನೆ ನಾನು ಯಾವುದೇ ಬೌಲನ್ನ ಉಪಯೋಗಿಸಿ ಮಿಕ್ಸ್ ಮಾಡ್ಕೊಳ್ದೇನೆ ಮಿಕ್ಸಿನಲ್ಲೇನೆ ಮಾಡ್ಕೊಳ್ತಾ ಇದ್ದೀನಿ। ಎಣ್ಣೆ ಕೂಡ ಆಡ್ ಮಾಡ್ಕೊಳ್ಬೇಕು। ಇದೇ ಟೈಮ್ನಲ್ಲಿ ಎಣ್ಣೆ ಆಡ್ ಮಾಡಿಕೊಂಡು ಇದಕ್ಕೆ ನಾವು ಹಾಲು ಕೂಡ 1 ಕಪ್ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾವು ಇದಕ್ಕೆ ಬೇಕಿಂಗ್ ಸೋಡಾನ ಆಡ್ ಮಾಡ್ಕೊಳ್ಬೇಕಾಗತ್ತೆ। ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ। ಬೇಕಿಂಗ್ ಸೋಡಾ ಇಲ್ಲ ಅಂದ್ರೆ ಅಡುಗೆ ಸೋಡಾ ಕೂಡ ನೀವು ಬಳಸಬಹುದು। ನೋಡಿದ್ರಲ್ಲ, ಕೇಕ್ ಬ್ಯಾಟರ್ ಕೂಡ ರೆಡಿ ಆಗಿದೆ। ಇದನ್ನ ನಾವು ಎಣ್ಣೆ ಹಚ್ಚಿರ್ತಕ್ಕಂತಹ ಮೌಲ್ಡ್ಗೆ ಹಾಕೊಳ್ಬೇಕಾಗತ್ತೆ। ಇದನ್ನ ಸ್ವಲ್ಪ ಟ್ಯಾಪ್ ಮಾಡಿ ಏರ್ ಔಟ್ ಮಾಡ್ಕೊಳ್ಬೇಕಾಗತ್ತೆ ಬ್ಯಾಟರ್ನ। ಈಗ ಇದಕ್ಕೆ ನಾವು ಏನ್ ಡ್ರೈ ಫ್ರೂಟ್ಸ್ ತೆಗೆದಿಟ್ಕೊಂಡಿದ್ವಿ ಅದನ್ನ ಮೇಲ್ಗಡೆ ಹಾಕಬೇಕಾಗತ್ತೆ। ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅಥವಾ ಟೂಟಿ ಫ್ರೂಟಿ ಬೇಕು ಎಲ್ಲವನ್ನು ಆಡ್ ಮಾಡ್ಕೊಳ್ಬಹುದು, ಅಥವಾ ಮನೇಲಿರುವಂತಹ ಬಾದಾಮಿ ಮತ್ತೆ ಗೋಡಂಬಿ, ವಾಲ್ನಟ್ ಎಲ್ಲಾನು ಕೂಡ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು। ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ। ಇದನ್ನ ನಾವು ಒಂದು 5 ನಿಮಿಷ ಉಪ್ಪನ್ನು ಹಾಕಿ ನಾನು ಒಂದು ಕುಕ್ಕರ್ನಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಪ್ರೀ ಹೀಟ್ ಮಾಡಿರ್ತಕ್ಕಂಥ ಕುಕ್ಕರ್ನಲ್ಲಿ ಇದನ್ನ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇಡ್ತಾ ಇದ್ದೀನಿ। ಇದನ್ನ ನಾವು ಒಂದು 20 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇನೆ ಕುಕ್ ಮಾಡ್ಕೊಳ್ಬೇಕಾಗತ್ತೆ। ಕಲ್ಲು ಉಪ್ಪನ್ನ ಹಾಕಿದ್ದೀನಿ, ಸೊ ಕಾದಿರುವಂತ ಕಲ್ಲು ಉಪ್ಪು ಹಬೆಗೆನೆ ಕೇಕು ಬೇಗನೆ ಕ್ವಿಕ್ ಆಗಿ ರೆಡಿ ಆಗುತ್ತೆ। ನೋಡಿದ್ರಲ್ಲ, 20 ನಿಮಿಷಕ್ಕೇನೆ ಕೇಕ್ ರೆಡಿ ಆಗಿದೆ। ಇಲ್ಲಿ ನಿಮ್ ನೋಡ್ತಾ ಇದ್ರೆ ಕ್ರ್ಯಾಕ್ ಆಗಿದೆ ನೋಡಿ ಕೇಕು, ಸೊ ಪರ್ಫೆಕ್ಟ್ ಆಗಿದೆ ಅಂತ। ಇವಾಗ ಇದನ್ನ ತೆಗೆದು ನಾವು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ। ಒಂದು 5 ನಿಮಿಷಗಳ ಕಾಲ ಇದನ್ನ ತಣ್ಣಗಾಗಕ್ಕೆ ಬಿಡೋಣ। ನಂತರ ನಾವು ಇದನ್ನ ಡಿಮೋಲ್ಡ್ ಮಾಡಬೇಕಾಗತ್ತೆ। ಮೊದಲು ಸ್ವಲ್ಪ ಒಂದು ಚಾಕು ತಗೊಂಡು ಹೀಗೆ ಸೈಡ್ಸ್ನೆಲ್ಲ ಬಿಡಿಸ್ಬೇಕು, ಈಸಿಯಾಗಿ ಬಿಡುತ್ತೆ ಎಣ್ಣೆ ಹಾಕಿರೋದ್ರಿಂದ। ಈಗ ನಂತರ ನಾವು ಡಿಮೋಲ್ಡ್ ಮಾಡ್ಕೊಳ್ಳೋಣ। ನೋಡಿದ್ರಲ್ಲ, ಕೇಕ್ ಎಷ್ಟು ಪರ್ಫೆಕ್ಟ್ ಆಗಿದೆ, ಸಾಫ್ಟ್ ಆಗಿದೆ ಅಂತ। ಕೇವಲ 20 ರಿಂದ 25 ನಿಮಿಷದಲ್ಲಿ ಕೇಕ್ ರೆಡಿ ಆಗಿಬಿಡುತ್ತೆ, ಅದು ಮನೇಲಿರುವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು। ನಿಮ್ಗೆ ಇಷ್ಟವಾದಂಥ ಟೂಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಬಹುದು। ಮನೇಲಿರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಯಾವುದೇ ಓವನ್ ಇಲ್ದೇನೆ ಈ ಒಂದು ಕೇಕನ್ನು ಮಾಡ್ಬೋದು। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನನ್ನ ಹೊಸ ವಿಡಿಯೋದ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗುತ್ತೆ। ಹೀಗೆ ಹಲವಾರು ರೆಸಿಪಿಗಳಿಗೆ ನನ್ನ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಧನ್ಯವಾದಗಳು।